I bless you with wisdom. May your future be bright and guided by divine light. Embrace the path with courage. ನಮಸ್ತೆ, ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಇದು ಮೊದಲನೇದು. ಇದೆರಡನೇದು. ಇದು ಮೂರನೇದು. ಭಯ ಬೇಡ, ನೀವು ಮಾಡಬೇಕಾಗಿರೋ ಅಂಥದ್ದನ್ನ ಮಾಡಿ. ಓಂ ಶ್ರೀ ಹನುಮತೆ ನಮಃ ಅನ್ನುವಂಥ ಮಂತ್ರನ ಜಪ ಮಾಡಿ. ಸೊ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮೆಂಟಲ್ ಕ್ಲಾರಿಟಿನ ತಗೊಂಡು ನಿಮ್ಮ ಫೋಕಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮಾಸ್ಟರ್ ಯುವರ್ ಮೈಂಡ್ ಅಂತ ಇದೆ. ಸೊ ನೀವು ಒಂದು ರೀತಿ ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದೀರಾ, ತುಂಬ ಸಾಕಷ್ಟು ಅಚೀವ್ಮೆಂಟ್ ಮಾಡೋದು ಬಾಕಿ ಇದೆ, ಅಚೀವ್ ಮಾಡ್ತೀರಾ. ಇನ್ನೊಂದಷ್ಟು ಪ್ರಾಕ್ಟೀಸ್ ಮಾಡಿ ಡಿಸಿಪ್ಲಿನ್ ಆಗಿ ಇರೋದನ್ನ ಅನ್ನುವಂಥದ್ದು ಇದೆ. ನಿಮ್ಮ ಒಳಗಿನ ಶಾಂತತೆಗೋಸ್ಕರ ನೀವು ಮೆಡಿಟೇಷನ್ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಹನುಮಾನ್ ಚಾಲೀಸನ ಪಾರಾಯಣ ಮಾಡಿ, ಒಂದಷ್ಟು ಹೋಮ ಹವನನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಿಂಧೂರನ ಧರಿಸಿ, ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫೋಕಸ್ಸನ್ನು ಕೆಲಸದ ಕಡೆ ಮಾಡಿ. ಇನ್ನು ಹೆಚ್ಚಿನ ಸಾಧನೆ ಯಾರು ಮಾಡೋಕ್ಕಾಗದೇ ಇದ್ದಂಥ ಸಾಧನೆಗಳೆಲ್ಲ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಟೈಮ್ ಪಾಸ್ ಮಾಡ್ತೀರಾ ಅಥವಾ ಟೈಮ್ ವೇಸ್ಟ್ ಮಾಡ್ತೀರಾ, ಮಾಡಿ ಸಾಧನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಏನಿದೆ ಎಲ್ಲವನ್ನು ಕೂಡ ಬಳಸ್ಕೊಂಡು ಒಳ್ಳೆ ರೀತಿಲಿ ಏಳಿಗೆನ ಮಾಡ್ಕೊಳ್ಳಿ. ನಿಮ್ಮ ಗೋಲ್ ಕಡೆ, ನಿಮ್ಮ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಾನು ಲೆಕ್ಕಾಚಾರ ಹಾಕಿ ಸರಿಯಾಗಿ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ದಿನಾಗ್ಲೂ ಬರ್ದಿಡಿ ನಿಮ್ಮ ಗೋಲ್ ಏನಿದೆ ಅದನ್ನ ಆಮೇಲೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಕಂಟಿನ್ಯೂಸ್ ಆಗಿ ಕಲಿತಾ ಇರಿ ಅನ್ನುವಂಥದ್ದು ಇದೆ. ಓದೋದನ್ನ ನಿಲ್ಲಿಸ್ಬೇಡಿ, ಕಲಿಯೋದನ್ನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಜೀವನದಲ್ಲಿ 100 ಪಾಠಗಳನ್ನ ಕಲಿತೀವಿ ಹುಟ್ದಾಗಿಂದ ಸಾಯೋವರೆಗೂ. ಸೊ 15 ದಿನ ಚೆನ್ನಾಗಿರುತ್ತೆ, 15 ದಿನ ಚೆನ್ನಾಗಿರಲ್ಲ. 15 ದಿನ ಚಂದ್ರ ಇರ್ತಾರೆ, 15 ದಿನ ಚಂದ್ರ ಇರಲ್ಲ. ಸೊ 15 ದಿನ ಹುಣ್ಣಿಮೆ, 15 ದಿನ ಅಮಾವಾಸ್ಯೆ. ಈ ಥರ ಎನರ್ಜಿಲಿ ನಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರೋದು ಮಾಮೂಲಿ. ಅದರ ಪ್ರಕಾರ ನಾವು ಯೋಚನೆ ಮಾಡ್ತಾ ಸುಮ್ಮನೆ ಕೂರಬಾರ್ದು. ಜೀವನದಲ್ಲಿ ಏನು ಮಾಡ್ಕೊಂಡು ಮುಂದುವರಿಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನಾದರೂ ಒಂದು ಕಲಿತಾ ಇರಿ, ಓದ್ತಾ ಇರಿ, ಸೊ ತಿಳ್ಕೊಳ್ತಾ ಇರಿ, ನಿಮ್ಮ ನಾಲೆಡ್ಜನ್ನ ಎಕ್ಸ್ಪೆಂಡ್ ಮಾಡ್ಕೊಳ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಇನ್ನು ಹೆಚ್ಚಿನ ವಿಚಾರಗಳನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ನಂಬಿಕೆ ಮತ್ತು ವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್. ನಂಬಿಕೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ನಿಮಗೆ ಸಹಾಯ ಮಾಡ್ತಾರೆ, ಯಾರು ನಿಮಗೆ ಮಾರ್ಗದರ್ಶನನ ತೋರಿಸ್ತಾ ಇದ್ದಾರೆ, ಸೊ ಯಾರ ಸಪೋರ್ಟಿಂದ ನೀವು ನಿಮ್ಮ ಜೀವನನ ಸರಿಪಡಿಸ್ಕೊಳ್ತಿದ್ದೀರಾ, ಮತ್ತೆ ಯಾವುದು ಇಂಪಾರ್ಟೆಂಟ್ ಕೇರ್ ಮಾಡಬೇಕು, ಯಾರನ್ನ ಇಂಪಾರ್ಟೆಂಟ್ ಅಲ್ಲ, ಸೊ ಇದು ನೀವೊಂಚೂರು ಗಮನನ ಹರಿಸ್ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಮಾಣಿಕತೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಗುರುವಾರ ಅಥವಾ ಮಂಗಳವಾರ ಅಥವಾ ಶನಿವಾರ ಅಗತ್ಯ ಇರೋರಿಗೆ ಸಿಹಿನ ಹಂಚಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಿಮ್ಮ ನಂಬಿಕೆ, ವಿಶ್ವಾಸ, ಭಾವನೆಗಳಿಗೆ ಒಂದು ವ್ಯಾಲ್ಯೂನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಆ ವ್ಯಕ್ತಿತ್ವ ವಿಕಾಸನ ಅಂತ ಇದೆಯಲ್ಲ, ನಿಮ್ಮ ಆ ಒಂದು ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್. ಆ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಜನಗಳ ಸಹವಾಸ ನಿಮಗೆ ಬೇಕಾ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಜನರ ಸಹವಾಸ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವಂಥ ರೀತಿಲಿ ಸೊ ಆಂಜನೇಯನಿಗೆ ಮತ್ತೆ ರಾಮನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಾಮನ ಪಾದಗಳಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಸಾಧ್ಯ ಆದರೆ ಧೂಪ ದೀಪ ನೈವೇದ್ಯನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ
ಸೊ ದೊಡ್ಡವರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ರಿಲೇಶನ್‌ಶಿಪ್ಪು ನಿಮ್ಗಿಂತ ದೊಡ್ಡ ವ್ಯಕ್ತಿಗಳ ಜೊತೆ ಚೆನ್ನಾಗಿರ್ಲಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. 3ನೇದು ಯಾರು ಆಯ್ಕೆ ಮಾಡಿದೀರಾ? ಮುಂಚೆ ಮಾಡಿದಂಥ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದೀರಾ. ಹಳೆ ತಪ್ಪುಗಳು ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇತಿಹಾಸ ಬಹಳಷ್ಟು ಬಾರಿ ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳಿಗೆ ಒಂದಷ್ಟು ನಿಮ್ಮ ಅನುಭವಗಳು ಅಥವಾ ನಿಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು ಮತ್ತೆ ಅವ್ರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಇದ್ರ ಬಗ್ಗೆ ಕೂಡ ಒಂದಷ್ಟು ತಿಳುವಳಿಕೆನ ಕೊಡಿ. ಮತ್ತೆ ಹಲವಾರು ಪುರಾಣ ಪುಸ್ತಕಗಳು ಅಥವಾ ಒಂದಷ್ಟು ವೇದಗಳು ಅಥವಾ ಇತಿಹಾಸದ ಪುಸ್ತಕಗಳು ಅಥವಾ ದೇವರ ಪುಸ್ತಕಗಳನ್ನ ಬುಕ್ಸ್‌ನ ಓದಿ ಅವರಿಗೆ ಅವರು ಆಧ್ಯಾತ್ಮಿಕವಾಗೂ ಕೂಡ ಬೆಳೆಯೋದಕ್ಕೆ ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪಂಚತಂತ್ರದ ಕಥೆಗಳು ಅಥವಾ ಬಹಳಷ್ಟು ಈಗಿನ ಮಕ್ಕಳು ತುಂಬಾ ನಾಲೆಜಬಲ್ ಆಗಿ ಇದ್ದಾರೆ. ಬಟ್ ಅವರು ಈಗಿನ ಅಡ್ವಾನ್ಸ್ ಯುಗದಲ್ಲಿ ಇದ್ದಾರೆ. ಅವರಿಗೆ ಈಗಿನ ಪ್ರಪಂಚ ಗೊತ್ತು, ಮುಂದೇನಾಗತ್ತೆ ಅನ್ನೋದು ಗೊತ್ತು. ಆದ್ರೆ ಹಿಂದೆ ಏನಾಗಿತ್ತು, ಹೇಗಿತ್ತು ಅನ್ನೋದು ಅವರಿಗೆ ಗೊತ್ತಿಲ್ಲ. ಆ ರೀತಿಲಿ ಅವರಿಗೆ ಒಂದಷ್ಟು ಮಾರ್ಗದರ್ಶನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲಾದ್ರ ಬಗ್ಗೆ ಒಂದಷ್ಟು ಕೃತಜ್ಞತಾ ಭಾವದಿಂದ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳ ಬಗ್ಗೆ ಕೂಡ ಒಂದಷ್ಟು ಕೃತಜ್ಞತಾ ಭಾವದಲ್ಲಿ ಇರಿ ಅನ್ನುವಂಥದ್ದು ಇದೆ. ಯಾರಿಗೂ ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರಬಹುದು. ನಿಧಾನಕ್ಕೆ ಉಸಿರಾಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಒಂದಷ್ಟು ನೀಲಗಿರಿ ತೈಲನ ತಗೊಂಬಂದು ಬಿಸಿ ನೀರಲ್ಲಿ ಹಾಕೊಂಡು ಸ್ನಾನನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ, ಉಸಿರಾಟದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆ ಬರುತ್ತೆ. ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಸೊ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯ ಸುತ್ತಮುತ್ತ, ನಿಮ್ಮ ದೇಹದಲ್ಲಿ, ನಿಮ್ಮ ಮನೆ ಒಳಗೆ, ನಿಮ್ಮ ಮನೆಯ ಹೊರಗೆ, ನಿಮ್ಮ ದೇಹದ ಒಳಗೆ, ದೇಹದ ಹೊರಗೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಉಸಿರಾಟದ ಸಮಸ್ಯೆ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಬಿಡ್ದಿರ 21 ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. 21 ದಿನ ಅಥವಾ 40 ದಿನ ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ಟು ಬನ್ನಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಒಂದಷ್ಟು ಗ್ರಹಗಳಲ್ಲಿ ವೇರಿಯೇಷನ್ ಕಾಣಿಸ್ತಾ ಇದೆ. ಸೊ ಅದನ್ನ ಕೂಡ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಜವಾಬ್ದಾರಿನ ಪ್ರಮುಖವಾಗಿ ನಿರ್ವಹಣೆ ಮಾಡಬೇಕಾದಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾದಂಥ ಸಮಸ್ಯೆಗಳು ಬರೋದ್ರಲ್ಲಿ ಇದೆ. ಆ ಸಮಸ್ಯೆನ ನೀವು ಮಾತ್ರ ಎದುರಿಸೋದಕ್ಕಾಗತ್ತೆ. ಸೊ ಹಾಗಾಗಿ ಅಂಥ ಪರಿಸ್ಥಿತಿಲಿ ಒಂದು ಡಿಫ್ರೆಂಟ್ ಆದಂಥ ಪರಿಸ್ಥಿತಿ ನಿಮ್ಮ ಮುಂದೆ ಬರೋದ್ರಲ್ಲಿ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಧೈರ್ಯವಾಗಿ ಆ ಸಮಸ್ಯೆನ ಎದುರಿಸಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಹನುಮ ಧ್ವಜನ ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಕೊಟ್ಬಿಟ್ಟು ಬನ್ನಿ ಅಥವಾ ದೇವಸ್ಥಾನದ ಮೇಲೆ ಹಾರಾಡೋ ಹಾಗೆ ಮಾಡಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೀವನದಲ್ಲಿ ಬೆಳೆಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಗ್ರೋತ್ ಮೈಂಡ್ ಸೆಟ್ಟನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವೇ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನ್ ಕಲಿಬೇಕು, ಏನ್ನ ಕಲ್ತ್ರೆ ನಿಮ್ಮ ಲೈಫ್ ಇಂಪ್ರೂವ್ ಆಗತ್ತೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸ್ಕಿಲ್ನ ಕೂಡ ಡೆವಲಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹನುಮಾನ್ ಚಾಲೀಸನ ದಿನಾಗ್ಲೂ ಓದಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಜವಾದ ಭಕ್ತನಿಗೆ ಯಾವ ರೀತಿಯ ತೊಂದರೆನೂ ಆಗದೆ ಇರೋ ಹಾಗೆ ಭಗವಂತ ಕಾಪಾಡ್ತಾರೆ. ಸೊ ಹಾಗಾಗಿ ನೀವು ಭಕ್ತರಾಗಿದ್ರೆ ನಿಜವಾಗ್ಲೂ ಭಕ್ತರಾಗಿರಿ. ಡೋಂಗಿ ಭಕ್ತರ ತರ ನಟಿಸುವಂಥ ಅಗತ್ಯಗಳು ಯಾವುದೇ ಕಾರಣಕ್ಕೂ ನಿಮ್ಗಿಲ್ಲ, ಮತ್ತೆ ಭಗವಂತಂಗೂ ಇಲ್ಲ. ಆ ಥರ ಮಾಡಕ್ ಹೋಗ್ಬೇಡಿ. ನಟನೆಯ ಭಕ್ತಿ ಬೇಡ. ಮನಸಾರೆ ಭಕ್ತಿ ಅಂದ್ರೆ ಮನಸ್ಫೂರ್ತಿಯಾಗಿ ಭಕ್ತಿಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕಮಿಟ್ಮೆಂಟ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬೂಂದಿ ಅಥವಾ ಲಡ್ಡು, ಬೆಲ್ಲ, ಬಾಳೆಹಣ್ಣು ಈ ಥರದ್ದೇನಾದ್ರೂ ಪ್ರಸಾದ ಮಾಡಿಸಿ ಹಂಚಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್. ಆಂಜನೇಯನ ಕೃಪಾಶೀರ್ವಾದ ಸಕಲ ಲೋಕದ ಜನರ ಮೇಲೆಲ್ರಿಗೂ ಇರ್ಲಿ. ಎಲ್ರಿಗೂ ಒಳ್ಳೆ ಬುದ್ಧಿ ಬಂದ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ
ಸೊ ಆಂಜನೇಯನ ಪಾದಾರವಿಂದಕ್ಕೆ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.